ಪರಿಸ್ಥಿತಿಗಳು ಹೇಗೆಲ್ಲ ಚೇಂಜ್ ಆಗುತ್ತೆ ಅಲ್ವಾ? ಎಂತ ಸ್ನೇಹ ನಮ್ದು. ನಂಬಿಕೆ ಅನ್ನೋ ಪದಕ್ಕೆ ನಮ್ಗಿಂತ ಎಕ್ಸಾಂಪಲ್ಲೇ ಬೇಕಾಗಿರ್ಲಿಲ್ಲ. ನಾನ್ ಪಾರು ನನ್ನ ಕಣ್ ಮುಚ್ಕೊಂಡು ನಂಬೋದಿತ್ತು. ಆದ್ರೆ ಈಗ ಸುಳ್ಳಿನ ಮೇಲ್ ಸುಳ್ಳು, ಒಂದ್ ಸುಳ್ಳನ್ನ ಮುಚ್ಚಾಕಕ್ಕೆ ಇನ್ನೊಂದ್ ಸುಳ್ಳು, ಆ ಸುಳ್ಳನ್ನ ಮುಚ್ಚಾಕಕ್ಕೆ ಮತ್ತೊಂದ್ ಸುಳ್ಳು. ಸುಳ್ಳು ಹೇಳೋದು ಅಂದ್ರೇನೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಸುಳ್ಳೆ ಜೀವನ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಬಾಪಾರು, ಡೋರ್ ಓಪನ್ ಇದೆ. ಗಾಯತ್ರಿ, ಅದು ಈಗೇನು ಮಾತಾಡಕ್ ಬೇಡ. ಬೆಂಗಳೂರಿಗೆ ಹೋದ್ಮೇಲೆ ನಿಮ್ ಕಣ್ಣು ಕಾಣ್ದ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ನನಗೆ ಉಸಿರು ಕಟ್ಟದಾಗ ಆಗ್ತಿದೆ. ನನ್ನ ಫ್ರೆಂಡ್ ಪಾರು ಜೀವನ ನನ್ನಿಂದ ಹಾಳಾಗೋದನ್ನ ನನ್ನ ಕನ್ಸಲ್ಲೂ ಯೋಚನೆ ಮಾಡಕ್ ಆಗಲ್ಲ. ಮಾತ್ ಮುಗೀತು. ಇನ್ನು ಯಾಕೆ ನಿಂತಿದ್ದೀರಾ? ದಯವಿಟ್ಟು ಹೊರಟೋಗಿ. ರೀ, ಫ್ಲೈಟಿಗೆ ಲೇಟ್ ಆಯ್ತು, ಇವಳನ್ನ ಕರೆದ್ ಬನ್ನಿ ಅಂತ ಕಳ್ಸಿದ್ರೆ ಇಲ್ಲೇನು ಮಾತಾಡದೆ ನಿಂತಿದ್ದೀರಲ್ಲ. ಏನ್ ನೀವಿಬ್ರು ಮೂಕಿ ಫಿಲಂ ಹೀರೋ ಅಂತಾರ ಏನು ಮಾತಾಡದೆ ಹಾಗೆ ನಿಂತ್ಬಿಟ್ಟಿದ್ದೀರಲ್ಲ. ಅಲ್ಲ, ನಿಮ್ಮಿಬ್ರಿಗೂ ಮಾತಾಡಕ್ ಯಾಕೆ ಇಷ್ಟೊಂದು ಮುಜುಗರ ಅಂತ? ನಿಮ್ಮಿಬ್ರ ಜೊತೆ ಇದ್ರೆ ನಾನೇ ಮಾತಾಡೋದನ್ನ ಮರ್ತೋಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಸರಿ, ಟೈಮ್ ಆಗ್ತಿದೆ, ಬರ್ತೀರಾ ಇಲ್ವಾ ಈಗ? ನಾನ್ ರೆಡಿ ಪಾರು. ವಾ, ಸದ್ಯ ನೀನಾದ್ರೂ ಮಾತಾಡ್ತಿಲ್ಲ. ನನ್ ಗಂಡ ನಾನು ನೋಡು, ನಾನು ಇಷ್ಟೊಂದು ಮಾತಾಡ್ತಿದ್ರು ಬಾಯಲ್ಲಿ ಕಡ್ಬಿಟ್ಕೊಂಡಿರೋ ತರ ಅಂತ ಮೂತಿ ಮಾಡ್ಕೊಂಡು ನಿಂತಿದ್ದಾರೆ. ನಗ್ರಿ ನಗ್ರಿ. ಆಹಾ, ಸುಂದ. ಸರಿ ಸರಿ, ಬನ್ನಿ, ಲೇಟ್ ಆಯ್ತು, ಬೇಗ ಬಾ. ನೀನು ಬಾ ಬಾ ಬಾ, ಹೋಗಿ ಬೇಗ. ಆಹಾ, ಭಗವಂತನ ಸೇವೆ ಮಾಡೋದಕ್ಕೆ ಎಷ್ಟು ಕಳ್ಕಳಿಯಾಗಿ ಬಂದ್ಬಿಟ್ಟಿದ್ದೀರಾ ನೋಡಿ. ಇದು ಭಕ್ತಿ ಅಂದ್ರೆ. ಸರಿ, ಈಗೇನ್ ಮಾಡ್ಬೇಕು ನಾನು? ತಗೊಳ್ಳಿ, ಈ ಹೂಗಳನ್ನ ಮಾಲೆ ಕಟ್ಟಿ. ನಾನು ಈ ಹೂ ಕಟ್ಬೇಕಾ? ನನ್ ಕೈಲಾಗಲ್ಲ. ಕೆಲ್ಸದ ಶಾಂತಮ್ಮಂಗ್ ಹೇಳಿದ್ರೆ ಅವಳೇ ಕಟ್ತಾಳೆ. ಶಾಂತಮ್ಮ, ಬಿಗ್ರೆ ಬಿಗ್ರೆ ಬಿಗ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ಬೇರೆಯವ್ರು ಕಟ್ಟಿರೋ ಹೂನ ದೇವ್ರಿಗೆ ಅರ್ಪಿಸಿದ್ರೆ ಪುಣ್ಯ ನಿಮ್ಗೆ ಹೇಗ್ ಸಿಗತ್ತೆ? ನಾನಂತೂ ದೇವ್ರ ಹತ್ರ ಹರ್ಸ್ಕೊಂಡಿದ್ದೀನಿ, ಎಲ್ಲ ಮಕ್ಳಿಗೋಸ್ಕರ. ಇಲ್ಲ ಅಂತ ಹೇಳಲ್ಲ ಅಂತ ಆಗ್ಲೇ ಹೇಳಿದೀರಾ, ನೆನ್ಪಿರ್ಲಿ. ಬಿಗ್ರಿ ಬಿಗ್ರಿ ಬಿಗ್ರಿ, ಏನ್ ಮಾಡ್ತಾ ಇದ್ದೀರಾ ನೀವು? ಸೋಫಾ ಮೇಲೆ ಕುತ್ಕೊಂಡು ಯಾರಾದ್ರೂ ಕಟ್ತಾರಾ? ಭಗವಂತಂಗ್ ಅರ್ಪಿಸೋದು ಭೂಸ್ಪರ್ಶ ಆಗಿರ್ಬೇಕು. ಬನ್ನಿ, ಕೆಳಗ್ ಕುತ್ಕೊಂಡು ಕಟ್ಟಿ. ಅಯ್ಯೋ ಬೀಗ್ರೆ, ಇದೇನಿದು ಇಷ್ಟ ನಿಧಾನ ಕಟ್ತಿದ್ದೀರಾ? ಇವತ್ತಿಗೆ ಬೇಕಿರೋದು ಹೂವು. ನನಗೆ ಅಭ್ಯಾಸ ಇಲ್ವಲ್ಲ, ಇಷ್ಟೇ ಸ್ಪೀಡಲ್ಲಿ ಆಗೋದು. ಆಯ್ತಾಯ್ತು, ಪರವಾಗಿಲ್ಲ, ನಿಧಾನ ಕಟ್ಟಿ ಕಟ್ಟಿ ಕಟ್ಟಿ.